ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಈ ಬಾರಿಯ ದಸರಾ ಹಿಂದೆಂದಿಗಿಂತಲೂ ಅದ್ಧೂರಿಯಾಗಿತ್ತು. ಇಡೀ ಮೈಸೂರು ಕಳೆದ 10 ದಿನಗಳಿಂದಲೂ ಜಗಮಗ ಅಂತಿತ್ತು. ಅದೇ ಜಗಮಗ ಕಣ್ತುಂಬಿಕೊಳ್ಳಲು ಇಂದು ಲಕ್ಷಾಂತರ ಜನ ಬರ್ತಿದ್ದಂತೆ ನೂಕುನುಗ್ಗಲು ಉಂಟಾಗಿತ್ತು. ಪೊಲೀಸರು ಲಘು ಲಾಠಿ ಪ್ರಹಾರ ನಡೆಸಿದ್ರು. ಜಂಬೂ ಸವಾರಿ ನಡುವೆ ಆತಂಕ ಹುಟ್ಟಿಸಿದ್ದ ಅಭಿಮನ್ಯು. ಒಂದು ಕ್ಷಣ ವಿಚಲಿತ, ಇದ್ದಕ್ಕಿದ್ದಂತೆ ತಿರುಗಿ ನಿಂತ ಅಭಿಮನ್ಯು. ಆರನೇ ಬಾರಿಗೆ ಅಂಬಾರಿಯನ್ನ ಹೊತ್ತಿದ್ದ ಅಭಿಮನ್ಯು ಈ ಬಾರಿಯೂ ತನ್ನ ಕರ್ತವ್ಯವನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾನೆ. ಆದರೆ ಇದೇ ಅಭಿಮನ್ಯು ಮೆರವಣಿಗೆ ಮಧ್ಯೆ ಕೆಲ ಕ್ಷಣ ಆತಂಕ ತಂದಿಟ್ಟಿದ್ದ. ಜಂಬೂ ಸವಾರಿ ಬಂಬೂ ಬಜಾರ್ ತಲುಪಿದ್ದ ವೇಳೆ ಅಂಬಾರಿ ಹೊತ್ತಿದ್ದ ಅಭಿಮನ್ಯು ಏಕಾಏಕಿ ಬಲಭಾಗಕ್ಕೆ ತಿರುಗಿ ನಿಂತಿದ್ದ. 1 ನಿಮಿಷ ತಿರುಗಿ ನಿಂತಿದ್ದ ಕ್ಯಾಪ್ಟನ್ ಬಳಿಕ ಬನ್ನಿ ಮಂಟಪದ ಕಡೆ ಗಾಂಭೀರ್ಯದಿಂದಲೇ ಹೆಜ್ಜೆ ಹಾಕಿದ್ದ. ಈ 1 ನಿಮಿಷವೇ ಎಲ್ಲರ ಆತಂಕಕ್ಕೆ ಕಾರಣವಾಗಿತ್ತು. ಜಂಬೂ ಸವಾರಿ ಕಣ್ತುಂಬಿಕೊಳ್ಳಲು ಲಕ್ಷಾಂತರ ಜನರ ಸಂಗಮ. ನೂಕುನುಗ್ಗಲು ಎಚ್ಚರಿಕೆಯಿಂದ ಪರಿಸ್ಥಿತಿ ನಿಭಾಯಿಸಿದ ಕಾಕಿ. ಈ ಬಾರಿಯ ಜಂಬೂ ಸವಾರಿ ವೀಕ್ಷಣೆಗೆ ಹಿಂದೆಂದಿಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ರು. ಅರಮನೆ ಆವರಣದಿಂದ ಮೆರವಣಿಗೆ ಬರುತ್ತಿದ್ದಂತೆ ತಾಯಿ ಚಾಮುಂಡಿಯನ್ನ ಕಣ್ತುಂಬಿಕೊಳ್ಳಲು ನೂಕುನುಗ್ಗಲು ಉಂಟಾಗಿತ್ತು. ಬನ್ನಿ ಮರಕ್ಕೆ ಪೂಜೆ. ದಸರಾ ಮಹೋತ್ಸವದ ಕೊನೆಯ ದಿನವಾದ ಇಂದು ರಾಜವಂಶಸ್ಥ ಯದುವೀರ್ ಒಡೆಯರ್ ಅರಮನೆ ಆವರಣದ ಭುವನೇಶ್ವರಿ ದೇವಸ್ಥಾನದಲ್ಲಿ ಬನ್ನಿ ಪೂಜೆ ಸಲ್ಲಿಸಿದರು. ವಿಜಯ ಯಾತ್ರೆಗೂ ಮುನ್ನ ವಿಜಯ ತಂದುಕೊಟ್ಟ ಆಯುಧಗಳಿಗೆ ಪೂಜೆ ಸಲ್ಲಿಸಿದರು. ಇವತ್ತು ಭೀಮನ ಜೊತೆ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳಲು ಕಲಾವಿದರೇ ಮುಗಿಬಿದ್ದಿದ್ರು. 140 ಕಲಾ ತಂಡ, ಕಲಾ ಶ್ರೀಮಂತಿಕೆ ಅನಾವರಣ. ಈ ಬಾರಿ ಜಂಬೂ ಸವಾರಿಯಲ್ಲಿ 58 ಸ್ತಬ್ಧಚಿತ್ರ, ಅಶ್ವರೋಹಿ ಪಡೆ, ವಿವಿಧ ಜಿಲ್ಲೆಗಳ 140ಕ್ಕೂ ಹೆಚ್ಚು ಕಲಾ ತಂಡಗಳು ಭಾಗಿಯಾಗಿದ್ದವು. ಮೆರವಣಿಗೆಗೆ ಮೆರುಗು ನೀಡಿದವು. ಜಂಬೂ ಸವಾರಿ ಮೆರವಣಿಗೆ ಮೂಲಕ ಅಂತ್ಯವಾಯಿತು. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH